ನಾನು ಸೈಯದ್ ಸಲಾಮ್ ಅಂತ. ನಾವು ವಿದ್ಯಾರ್ಥಿ ಅಂದರೆ 4-5 ವರ್ಷ 4ನೇ ಕ್ಲಾಸಿಂದನೇ ನಾವು ಧರ್ಮಸ್ಥಳಕ್ಕೆ ಟೂರ್ಗಳು ಹೋಗ್ತಾಯಿದ್ವಿ, ಸರ್ಕಾರಿ ಶಾಲೆಗಳು ಹೊತ್ಕೊಂಡು. ಆವತ್ತಿಂದ ಇವತ್ತಿನವರೆಗೂ ಪ್ರತಿ ವರ್ಷ ಒಮ್ಮೆನಾದರೂ ಕನಿಷ್ಠ ಪಕ್ಷ ಧರ್ಮಸ್ಥಳದ ಯಾತ್ರೆಗೆ ಹೋಗ್ತಾಯಿದ್ದೀವಿ. ಮತ್ತು ಮಂಜುನಾಥ ಹೆಗಡೆ ಸ್ವಾಮೀಜಿ ಇರ್ಬೋದು, ಅಥವಾ ಮಂಜುನಾಥ ಸ್ವಾಮಿ ಇರ್ಬೋದು, ಮತ್ತು ವೀರೇಂದ್ರ ಹೆಗಡೆ ಸರ್ ಇರ್ಬೋದು. ಹೋದಾಗೆಲ್ಲ ಖಂಡಿತವಾಗೂ ಅವ್ರಿಗೆ ಭೇಟಿ ಮಾಡ್ತಾಯಿದ್ವಿ. ಇದುವರೆಗೂ ನಾವು ಏನು ನಮ್ಮ ಒಂದು ಇತ್ತೀಚಿನ ಏನು ಆನ್ಲೈನಲ್ಲಿ ಸೋಷಿಯಲ್ ಮೀಡ್ಯಾದಲ್ಲಿ ತುಂಬಾ ಅದು ಇದು ಅಂತ ಓಡಾಡ್ತಾ ಇದೆ. ಎಲ್ರಿಗೂ ಒಂದು ಹೇಳೋಕ್ಕೆ ಇಷ್ಟಪಡ್ತೇನೆ, ನಮ್ಮ ಹಿಂದೂ ಸಂಸ್ಕೃತಿ ಏನಿದೆ ಅದು ಸುಮಾರು 5-6 ವರ್ಷ ಅಲ್ಲ, ಲಕ್ಷಾಂತರ ವರ್ಷಗಳ ಹಳೆಯ ಒಂದು ಸಂಸ್ಕೃತಿ. ಇದನ್ನು ಬರೀ ಒಂದು ಯೂಟ್ಯೂಬರ್ ಇರ್ಬೋದು ಅಥವಾ ಯಾರೋ ಒಬ್ಬರು ಹೇಳಿದ ತಕ್ಷಣ ಅಷ್ಟು ಬೇಗ ಆಗದೇ ಇರುವಂತಹ ಒಂದು ನಮ್ಮ ಹಿಂದೂ ಧರ್ಮ. ಆದ್ದರಿಂದ ನಾವು ಇವತ್ತಿನ ದಿವಸ ನಮ್ಮ ಸತೀಶ್ ರೆಡ್ಡಿ ಅವರು MLA ಅವರ ಒಂದು ನೇತೃತ್ವದಲ್ಲಿ ಸುಮಾರು ಒಂದು 500 ವಾಹನಗಳಲ್ಲಿ ಧರ್ಮಸ್ಥಳಕ್ಕೆ ಚೆಲ್ಲುವಂಥ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಹೋಗ್ತಾ ಇದ್ದೇವೆ. ಏನು ಇತ್ತೀಚಿನ ದಿನಗಳಲ್ಲಿ ಎಲ್ಲ ಮೀಡಿಯಾಗಳಲ್ಲಿರ್ಬೋದು, ಅತಿ ಮುಖ್ಯವಾಗಿ ಯೂಟ್ಯೂಬರ್ಗಳು ಬರೀ ಅವರು ವ್ಯೂಸ್ ಬರಲಿ ಅಂತ ಹೇಳ್ಬಿಟ್ಟು ಏನೇನೋ ಮಾಡಿ, ನಾನು ಒಂದು ಹೇಳೋಕ್ಕೆ ಇಚ್ಛೆಪಡ್ತೇನೆ, ಬರೀ ಒಂದು ಅವ್ರು ಏನದು ಒಂದು ಯೂಟ್ಯೂಬಲ್ಲಿ ಕ್ರಿಯೇಟ್ ಮಾಡಿದಾರಲ್ವ, ಬರೀ ಆ ಕ್ರಿಯೇಟ್ ಮಾಡೋದಕ್ಕೆ ಕನಿಷ್ಠ ಪಕ್ಷ 1 ಕೋಟಿನಾದರೂ ಖರ್ಚಾಗುತ್ತೆ. ಈಗ ಒಂದು ಮಾಮೂಲಿ ಮನೆ ಇಲ್ಲದ್ರ ಹುಡುಗ 1 ಕೋಟಿ ರೂಪಾಯಿ ಖರ್ಚು ಮಾಡಿ ಮಾಡ್ತಾನೆ ಅಂದರೆ ಅದ್ರ ಹಿಂದೆಗಡೆ ಯಾರ್ಯಾರು ಕೈವಾಡಗಳಿದೆ ಅಂತ ಗೊತ್ತಾಗಬೇಕಾಗುತ್ತೆ. ಯಾಕಂದರೆ ತಾವೆಲ್ಲರೂ ಕಂಪ್ಯೂಟರ್ ಆಫ್ ಮಾಡಿ ಇದು ಎಲ್ಲ ಆನ್ಲೈನು ಮತ್ತು ಸೋಷಿಯಲ್ ಮೀಡಿಯಾ ಎಲ್ಲ ನೋಡ್ತಾ ಇರ್ತೀರಲ್ವ. ಬರೀ ಒಂದು ಆ್ಯಪಲ್ಲಿ ಇಟ್ಕೊಂಡು ಬರೀ ಕ್ರಾಪ್ ಮಾಡೋದಕ್ಕೆ ಎಷ್ಟು ಕಷ್ಟ ಆಗುತ್ತೆ, ಅಂಥದ್ರಲ್ಲಿ ಅಷ್ಟೊಂದೆಲ್ಲ ಖರ್ಚು ಮಾಡ್ಬೇಕಂತ ಹೇಳಿದ್ರೆ ಎಷ್ಟು ಖರ್ಚಾಗುತ್ತೆ, ಅದ್ರ ಹಿಂದೆಗಡೆ ಯಾರ್ಯಾರಿದ್ದಾರೆ, ಅವ್ರ ಉದ್ದೇಶ ಏನು, ಸ್ಪಷ್ಟತೆ ಆಗಬೇಕು. ಮತ್ತು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀರಾ, ಯಾರ್ಯಾರು ಏನೇನು ಹೇಳ್ತಾರೆ, ಅಷ್ಟೇ ಎಷ್ಟುಗಳು ಸಾಮಾನ್ಯವಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಇವತ್ತು ಯಾರಿಗೆ ಏನೇ ಬೇಸರ ಆದ್ರೂ ಧರ್ಮಸ್ಥಳಕ್ಕೆ ಹೋಗೋದು, ಅಲ್ಲಿ ಹೋಗ್ಬಿಟ್ಟು ಅಟ್ಲೀಸ್ಟ್ ಹೋಗ್ಬಿಟ್ಟು ಆ ಸ್ವಾಮಿಗಳ ಹತ್ರ ಹೋಗ್ತೀವಿ. ಅಲ್ಲಿ ಹೋದಾಗ ಮತ್ತು ಈ ಸೂಸೈಡ್ ಆತ್ಮಹತ್ಯೆ ಮಾಡ್ಕೊಳ್ಳೋಂಥವ್ರು ಸಹ ಹೋಗ್ಬಿಟ್ಟು ಕಡೇ ಪಕ್ಷ ಒಮ್ಮೆ ನಾವು ಸ್ವಾಮೀಜಿ ಭೇಟಿ ಅಲ್ಲಿ ಹೋಗ್ಬಿಟ್ಟು ದರ್ಶನ ಮಾಡಿಕೊಂಡು ಆಮೇಲೆ ನೇತ್ರಾವತಿನಲ್ಲಿ ಪ್ರಾಣತ್ಯಾಗ ಮಾಡೋರು ಇರ್ತಾರೆ. ಆ ಥರ ಎಣೆಗಳು ಅಲ್ಲಿ ಇಲ್ಲಿ ಸಿಕ್ಕಿರ್ಬೋದು, ಅದನ್ನು ತೊಗೊಂಬಂದು ಉಣ್ತಿರ್ಬೋದು. ಅದಕ್ಕೆ ಹೋಗ್ಬಿಟ್ಟು ಯಾರೋ ಒಬ್ಬರ ಮೇಲೆ ಟಾರ್ಗೆಟ್ ಮಾಡಿ ಬರೀ ಆ ಕ್ಷೇತ್ರನೇ ಒಟ್ಟಿಗೆ ಸರಿ ಇಲ್ಲ ಅನ್ನೋದ್ರ ಥರ ಒಳ್ಳೆ ವಿಲನ್ ಥರ ಬಿಂಬಿಸ್ತಾ ಇರೋದನ್ನು ನಾವೆಲ್ಲ ಖಂಡಿಸ್ತೇವೆ. ಆದ್ದರಿಂದ ಆ ದಿಕ್ಕಿನಲ್ಲಿ ಇವತ್ತೆಲ್ಲ ಹೊರಟಿದ್ದೀವಿ. ಧರ್ಮೋ ರಕ್ಷಿತಿ ರಕ್ಷತ. ಥ್ಯಾಂಕ್ ಯು.